ಈಗ ನೆಗೆಟಿವ್ ಶೇಡ್ ಏನಾದರೂ ಬಂತು ಕ್ಯಾರೆಕ್ಟರ್ ಅಂತ ಅಂದಾಗ ನಮ್ಮ ಸರ್ಕಲಲ್ಲಿರೋರು ಅಥವಾ ನಮ್ಮ ಸಂಬಂಧಿಕರ ರಿಯಾಕ್ಷನ್ನೇ ಬೇರೆ ಇರುತ್ತೆ. ಎಷ್ಟೋ ಕಲಾವಿದರು ಹೇಳಿದಿದೆ, ನಾನು ಯಾರು, ನನ್ನ ರಿಯಲ್ ಹೆಸರೇನು, ವ್ಯಕ್ತಿತ್ವ ಏನು ಅನ್ನೋದು ಗೊತ್ತಿದ್ರೂ ಕೂಡ ನಮ್ಮ ಸಂಬಂಧಿಕರು ಬಂದು ಬೈತಾರೆ, ಯಾಕೆ ನೀನು ಅಷ್ಟೊಂದು ಹಿಂಸೆ ಕೊಡ್ತೀಯಾ, ಯಾಕೆ ತೊಂದರೆ ಕೊಡ್ತೀಯಾ ಅಂತ ಉಂಟು ಅಂತ ಹೇಳಿದಿದೆ. ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಇಲ್ಲ, ನನಗಿನ್ನೂ ಆ ಥರದ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಯಾಕೆಂದರೆ ನನಗೆ ಫಸ್ಟು ನಾನು ವೀಲ್ ಚೇರ್ ಮೇಲೆ ಕೂತಾಗ ತುಂಬ ಸಂಬಂಧಿಕರು ಏನಕ್ಕೆ ಆ ಥರ ಪಾತ್ರ ಒಪ್ಕೊಂಡಿದ್ಯಾ, ಏನಕ್ಕೆ ಹಂಗೆ ಮಾಡ್ತಾ ಇದೆಯಾ, ನಮಗೆ ನೋಡೋಕೆ ಇಷ್ಟ ಆಗಲ್ಲ, ನಿನ್ನ ವೀಲ್ ಚೇರ್ ಮೇಲೆ ಬಾಯಿ ಹಂಗೆ ಇಟ್ಕೊಂಡು ಕೈ ಹಂಗೆ ಇಟ್ಕೊಂಡು ನೋಡೋಕೆ ಇಷ್ಟ ಆಗಲ್ಲ ಅಂತ ಆ ಅನಿತಾಗೆ ಹೇಳಿದ್ದಿದೆ. ಅರೆ ನನಗೆ ಖುಷಿ ಕೊಡ್ತಿದ್ದ ಆ ಪಾತ್ರ, ಏನಕ್ಕೆ ಅಂದರೆ ತುಂಬ ಜನ ಪ್ರೀತಿ ಕೊಡ್ತಿದ್ರು ವೀಲ್ ಚೇರ್ ಮೇಲೆ ಕೂತಾಗ. ಸೊ ಅಷ್ಟು ಜನರ ಪ್ರೀತಿ ಸಿಗ್ತಿದೆ ಅನ್ಬೇಕಾರೆ ಸೊ ಇದು ಮ್ಯಾಟ್ರ್ ಆಗಲ್ಲ ಅಂತ ನಾನು ಇದು ಮಾಡ್ತಿದ್ದೆ. ಬಟ್ ಇವಾಗ ನೆಗೆಟಿವ್ ಶೇಡ್ ಆಗಿದೆ, ಬಟ್ ಇನ್ನೂ ನನಗೆ ಅಷ್ಟರ ಮಟ್ಟಿಗೆ ಯಾರೂ ಬಂದು ನೀನು ಯಾಕೆ ಇದನ್ನು ಮಾಡ್ತಾ ಇದೆಯಾ ಅಂತ, ಅಂದರೆ ಸುಮ್ಮನೆ ಫನ್ನಾಗಿ ಕಾಲು ಎಳೆಯೋಕ್ಕೆ ಏನಕ್ಕೆ ಅವ್ರಿಗೆ ಹಿಂಸೆ ಕೊಡ್ತಾ ಇದೆಯಾ, ರಾಘವೇಂದ್ರ ಅವ್ರು ಸಿಕ್ಕಿದ್ರಾ, ರಾಘವೇಂದ್ರ ಅವ್ರು ಮಾಡಿದ್ರಾ ಅಂತ ಕೇಳ್ತಾರೆ ಹೊರತು ತುಂಬ ಸೀರಿಯಸ್ ಆಗಿ ಯಾರೂ ಬಂದು ಬೈದಿಲ್ಲ. ಹೋಪ್ಫುಲಿ ಯಾರೂ ಬೈಯೋದು ಬೇಡ. ಬಟ್ ಆ್ಯಕ್ಚುಲಿ ಬೈದರು ಅಂತಂದರೆ ನಿಮ್ಮ ಪಾತ್ರಕ್ಕೆ ನ್ಯಾಯ ಸಿಗ್ತಿದೆ, ನೀವು ನ್ಯಾಯ ಕೊಡ್ತಿದ್ದೀರಾ ಅಂತ ಅರ್ಥ. ಹೌದು, ಅಂದರೆ ಅದನ್ನು ಅವರು ಅಷ್ಟು ವೈಯಕ್ತಿಕವಾಗಿ ತಗೊಂಡ್ರೆ. ಹೌದು. ಆದರೆ ಕಾಮೆಂಟ್ ಸೆಕ್ಷನಲ್ಲಿ ಕಲರ್ಸ್ ಪೇಜಲ್ಲಿ ದಿನ ಪ್ರೋಮೋ ಹಾಕಿದಾಗೆಲ್ಲ ಬೈಕೊಳ್ತಾರೆ, ಅವರಿಬ್ರನ್ನ ಬಿಟ್ಬಿಡು, ರಾಘವೇಂದ್ರ ಜಾನ್ಸಿನ್ ಬಿಟ್ಬಿಡು, ಏನಕ್ಕೆ ಮಧ್ಯದಲ್ಲಿ ಹೋಗ್ತಿದ್ಯಾ ಅಂತ. ಬಟ್ ಇನ್ ರಿಯಲ್ ಲೈಫ್ ಡೈರೆಕ್ಟಾಗಿ ಬಂದು ಯಾರೂ ಬೈದಿಲ್ಲ. ಅದಕ್ಕೆ ಹೆಂಗೆ ಎನ್ಕೌಂಟರ್ ಮಾಡ್ಬೇಕು, ಅದಕ್ಕೆ ಹೆಂಗೆ ರಿಯಾಕ್ಟ್ ಮಾಡಬೇಕು ಅನ್ನೋ ನಾನು ಇನ್ನೂ ಪ್ರಿಪೇರ್ ಆಗಿಲ್ಲ.